ಆನೇಕಲ್ ತಾಲೂಕಿನ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು, ಅದರಲ್ಲಿ ಈಗಾಗಲೇ 10 ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದು, ಇನ್ನು ಉಳಿದ 2 ಸ್ಥಾನಕ್ಕೆ ಚುನಾವಣೆ ಇಂದು ನಡೆದಿದ್ದು, ಇಂದು ಸರ್ಜಾಪುರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಶಾಲೆಯ ಆವರಣದಲ್ಲಿ ಮತದಾನ ನಡೆಯಿತು. ಇನ್ನು ಮತಗಟ್ಟೆ ಬಳಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಎಸ್.ವಿ. ಶ್ವೇತಾ ರಾಘವೇಂದ್ರ ಮತ್ತು ವೆಂಕಟೇಶ್ ರವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮತ ಕೇಂದ್ರದ ಸುತ್ತಲೂ ಸ್ವಚ್ಛತಾ ಅಭಿಯಾನವನ್ನು ಆಯೋಜಿಸಲಾಗಿತ್ತು.
ನಮ್ಮ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಈ ದಿನ ಚುನಾವಣೆಯ ಒಂದು 10-12 ಒಂದು ಪ್ರತಿನಿಧಿಗಳಲ್ಲಿ 10 ಯುನಾನಿಮಸ್ ಆಗಿ ಇಬ್ಬರು ಒಂದು ನಾಮಪತ್ರನ ಸಲ್ಲಿಸಿದ್ದು ಅವರ ಒಂದು ಚುನಾವಣೆಯನ್ನು ಇವತ್ತು ನಡೀತಾ ಇದೆ. ಇದರಲ್ಲಿ BJPಯ ಎಲ್ಲ ಅಭ್ಯರ್ಥಿಗಳು 12 ಗೆದ್ದು ಈ ಒಂದು ಬ್ಯಾಂಕನ್ನು ಹೆಚ್ಚಿನ ಈ ಒಂದು 15 ವರ್ಷಗಳಲ್ಲಿ ನಮ್ಮ ಒಂದು ಈ ಒಂದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಸರ್ಜಾಪುರ ಬ್ಯಾಂಕ್ಗೆ ನಮ್ಮ ಪಕ್ಷದ ಎಲ್ಲ ಒಂದು ನಿರ್ದೇಶಕರು ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರ ಒಂದು ಶ್ರಮ, ಈ ಒಂದು ರೈತರ ಈ ಒಂದು ಡಿಪಾಸಿಟನ್ನು ಇಟ್ಟು ಈ ಒಂದು ಸಂಘವನ್ನು ಬೆಳೆಸಿದ್ದಾರೆ. ಅವ್ರಿಗೆಲ್ರಿಗೂ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. 2 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಒಟ್ಟು 12 ಸ್ಥಾನಗಳಲ್ಲಿ 10 ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಉಳಿದಿರುವಂಥ 2 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಒಳ್ಳೆಯ ಇವತ್ತೆಲ್ಲ ರೈತ ಬಾಂಧವರು ಯಾರು ಮತದಾರರಿದ್ದಾರೆ ಇವರೆಲ್ಲ ಬಂದು ಇವತ್ತು ಬೆಳಗಿಂದನೇ ಒಳ್ಳೆಯ ಮತದಾನ ಮಾಡ್ತಾ ಇದ್ದಾರೆ. ಶ್ವೇತಾ ರಾಘವೇಂದ್ರ ಅವರು ಇವತ್ತು ಆಟೋ ಗುರುತಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ವೆಂಕಟೇಶ್ ಅಂತೇಳಿ ಅವರು ಟೈಲರಿಂಗ್ ಮಿಷಿನ್ 2 ಗುರುತುಗಳಿಗೆ ಇವತ್ತು ಇಡೀ ಕಾರ್ಯಕರ್ತರು ಇಡೀ ಹೋಬಳಿಯ 64 ಹಳ್ಳಿಗಳಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಇವತ್ತು ಹೆಚ್ಚಿನ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ಮತ್ತು ಶ್ವೇತಾ ರಾಘವೇಂದ್ರ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಮತದಾನ ಮಾಡಿದಂತಹ ಎಲ್ಲ ಮತದಾರರಿಗೂ ಸಹ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರವಾಗಿ ಮತ್ತು ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿರುವಂಥ ಒಂದು ಸಹಕಾರ ಸಂಘ ನಿರ್ಮಾಣ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಲವು ಯೋಜನೆಗಳ ಕಲ್ಪನೆ ನಮಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಒಟ್ಟಾರೆಯಾಗಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘವನ್ನು ಅಭಿವೃದ್ಧಿಯ ಪಥದೆಡೆಗೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಪ್ರತಿ ಗ್ರಾಮಕ್ಕೂ ಸಹಕಾರ ಸಂಘದ ಸೇವೆಗಳು ತಲುಪಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದಕ್ಕೆ ಯೋಜನೆಗಳನ್ನು ಯೋಜಿಸಿದ್ದೇವೆ. ಇದಕ್ಕಾಗಿ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಈ ಹಿಂದೆ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಈಗ ಮೊದಲನೇ ಬಾರಿಯಾಗಿ ಚುನಾವಣೆಗೆ ತಮ್ಮ ಪತ್ನಿಯನ್ನು ನಿಲ್ಲಿಸಿದ್ದೀರಾ, ಹೇಗಿದೆ ಸರ್ ಅನುಭವ? ಅಲ್ಲ, ಇದು ಅವರು ನನ್ನ ಪತ್ನಿ ಅನ್ನೋದಕ್ಕಿಂತ ಅವರು ಸಾರ್ವಜನಿಕ ಜೀವನದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳಿರ್ಬೋದು, ರಾಜಕೀಯ ಚಟುವಟಿಕೆಗಳಿರ್ಬೋದು, ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿಯಾಗಿ ಮತ್ತು ಇಡೀ ಎಲ್ಲ ಚುನಾವಣೆಗಳ ದೃಷ್ಟಿಯಿಂದ ಇರ್ಬೋದು, ಅವರು ವೈಯಕ್ತಿಕವಾಗಿ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪಕ್ಷ ನಿರ್ಣಯ ಮಾಡಿ ಅವ್ರಿಗೆ ಕೊಟ್ಟಿದೆ. ಸಹಕಾರ ಸಂಘಗಳಲ್ಲಿ ಇದರಲ್ಲೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಪ್ರತಿಸ್ಪರ್ಧನೆ ಇವತ್ತಿಲ್ಲ, ಆದರೂ ಚುನಾವಣೆ ನಡೀತಿದೆ. ಅಲ್ಲ, ಅದು 10 ಸ್ಥಾನಗಳು ಅವಿರೋಧ ಆಯ್ಕೆ ಆಯಿತು. 2 ಅವರು ಅವತ್ತು ವಾಪಸ್ ತೆಗೆದುಬಿಟ್ಟಿದ್ದರೆ ಅಭ್ಯರ್ಥಿ, ಇದು ಅವಿರೋಧ ಆಯ್ಕೆ ಆಗ್ತಾಯಿತ್ತು. ಅವತ್ತು ವಾಪಸ್ ಸಮಯ ಮೀರಿರೋದ್ರಿಂದ ಅವತ್ತು ಅವರು ವಾಪಸ್ ತೆಗೆಯೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಘೋಷಣೆ ಆದಮೇಲೆ ಇನ್ನು ಮತದಾನ ಕೇಳಲೇಬೇಕು, ಮತವನ್ನು ಯಾಚನೆ ಮಾಡಲೇಬೇಕು. ಆ ಪ್ರಕ್ರಿಯೆಯಲ್ಲಿ ನಾವು ಇವತ್ತೆಲ್ಲ ಪಾಲ್ಗೊಂಡಿದ್ದೇವೆ. ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಸರ್ಜಾಪುರ ಈ ದಿನ ಚುನಾವಣೆ ನಡೀತಾ ಇದೆ. 2 ಸ್ಥಾನಗಳಿಗೆ ಮಾತ್ರ, ಒಂದು BCM ಎ ಮತ್ತು SC ಕ್ಯಾಟಗಿರಿಗೆ 2 ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೀತಾ ಇದೆ. ಅದರಲ್ಲೂ ಸಹ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು ನಿವೃತ್ತಿಯನ್ನು ಸಹ ಘೋಷಿಸಿದ್ದಾರೆ. ಇಬ್ಬರು ಎಲ್ಲ ಕಡೆಯವರು ಈಗಾಗಲೇ ಬಂದು ಸ್ವಲ್ಪ ಜನ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಸುಮಾರು ಇಡೀ ಸಹಕಾರ ಸಂಘ ಸರ್ಜಾಪುರದ್ದು ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಯುತ್ತಿರೋದರಿಂದ ಎಲ್ಲ ಸದಸ್ಯರು ಯೋಚನೆ ಮಾಡಿ ಮೊನ್ನೆ ನಾಮಿನೇಷನ್ ಆಗಿದ್ದಾಗ ಎಲ್ಲರೂ ವಿತ್ಡ್ರಾ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಯಾಕಂದರೆ ಈ ಸಂಘ ಬಹಳ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಸದಸ್ಯರಿಗೂ ಅರಿವು ಮೂಡಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಯಾರ್ಯಾರು ನಮ್ಮ ಹಿರಿಯರೆಲ್ಲ ಸೇರಿ ಇಂತಿಂಥವ್ರು ಇರಬೇಕು ಅಂದಾಗ ಉಳಿದವರು ಚುನಾವಣೆ ಕಣದಿಂದ ವಾಪಸ್ಸಾಗಿದ್ದಾರೆ. ಒಳ್ಳೆಯ ಒಂದು ಬೆಳವಣಿಗೆ. ಈ ಸಂಘವನ್ನು ಮತ್ತೆ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಈಗಾಗಲೇ ಎಲ್ಲರೂ ಸಹ ಜನರಲ್ ಬಾಡಿಯಲ್ಲಿ ಈ ಸಂಘದ ಒಂದು ಆಡಳಿತ ವೈಖರಿಯನ್ನು ನೋಡಿದ್ದಾರೆ, ಕೇಳಿದ್ದಾರೆ. ಏನು ತಪ್ಪುಗಳಿದೆ ಅದನ್ನು ನಮಗೂ ಸಹ ಒಂದು ಈ ರೀತಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಮುಂದೇನೂ ಸಹ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ದಿನ
ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ 2025 ಮತ್ತು 30ನೇ ಸಾಲಿನ 5 ವರ್ಷಗಳ ಒಂದು ಏನು ಸಾರ್ವತ್ರಿಕ ಚುನಾವಣೆ ಇತ್ತು. ಈ ಒಂದು ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳ ಒಂದು ಚುನಾವಣೆಗೆ ಅವಿರೋಧವಾಗಿ 10 ಜನ ಆಯ್ಕೆಯಾದರು. ಮತ್ತು ಈಗ ಒಂದು SC ಮತ್ತು BCMA ಮಾತ್ರ ಈಗ ಚುನಾವಣೆ ನಡೀತಾ ಇದೆ. ಒಂದು ವಿಶೇಷವಾಗಿದೆ ಈ ಒಂದು ಚುನಾವಣೆ. ಏನು ಸದಸ್ಯರು ತಾವಾಗೆ ವಾಲಂಟಿಯರ್ ಆಗಿ ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಇಂಥ ಎಲೆಕ್ಷನ್ಗಳು ನೋಡೋದೇ ಅಪರೂಪ ಅನ್ನಿಸ್ತಾ ಇದೆ. ಯಾವುದೇ ಬೇರೆ ಆಮಿಷ ಮತ್ತು ಇತರೆ ಯಾವುದೇ ಒಂದು ಆಮಿಷಗಳಿಗೆ ಇಲ್ಲಿ ಏನು ನಡೀತಾ ಇಲ್ಲ. ಅವರೇ ಬಂದು ಸ್ವಂತ ವೋಟ್ ಹಾಕಿ ಹೋಗ್ತಾ ಇದ್ದಾರೆ. ಇಂಥ ಚುನಾವಣೆಗಳು ಹೆಚ್ಚಾಗಬೇಕು ದೇಶದಲ್ಲಿ ಅಂತ ನಮ್ಮ ಅಭಿಪ್ರಾಯ. ಎಲ್ರಿಗೂ ಸಹ ಈ ಒಂದು ಚುನಾವಣೆಗೆ ಬಂದು ಭಾಗವಹಿಸಿ ಮತದಾರರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ದಿನ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಚುನಾವಣೆ ಸರ್ಜಾಪುರದಲ್ಲಿ ನಡೆದಿದೆ. ಈಗಾಗಲೇ ನಮ್ಮ 10 ಜನ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ ಒಂದು SC ಮತ್ತು BCMA ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದಿದೆ. ಏನು ವಿರೋಧ ಪಕ್ಷದವರು ಯಾರೂ ನಾಮಿನೇಷನ್ ಹಾಕಿಲ್ಲ. ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳಿಂದ ನಮ್ಮ BJP ಅಭ್ಯರ್ಥಿಗಳೇ ನಾಮಿನೇಷನ್ ಹಾಕಿದ್ವಿ. ಕೊನೆಯ ಗಳಿಗೆಯಲ್ಲಿ ಅವರನ್ನು ಸಹ ಮನವೊಲಿಸಿ ಈ ದಿನ ಈ ಎಲೆಕ್ಷನನ್ನು ಅವಿರೋಧ ಅಂತಲೇ ಹೇಳ್ಬೇಕಾಗ್ತದೆ. ಯಾಕಂದರೆ ಆಪೋಸಿಟೇ ಇಲ್ಲ. ಸುಮಾರು 800 ಜನ ಮತದಾರರು ಬಂದು ಈ ದಿನ ಮತದಾನ ಮಾಡಿದ್ದಾರೆ. ಮತ್ತು 12 ಸ್ಥಾನ, ಒಟ್ಟು 12 ಸ್ಥಾನ ರೇಷ್ಮೆ ಬೆಳೆಗಾರ ಸಂಘದಲ್ಲಿರೋದು. 12 ಸ್ಥಾನನೂ BJP ಅಭ್ಯರ್ಥಿಗಳೇ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ. ಮತ್ತು ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಏನು ಈ ಅವಿರೋಧ ಆಯ್ಕೆ ಆಗೋದರಲ್ಲಿ ಅಷ್ಟೇನು ಸುಲಭವಾಗಲಿಲ್ಲ. ಸುಮಾರು 52 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. 10 ಜನರನ್ನು ಈಗಾಗಲೇ 4 ದಿನಗಳಿಂದ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಈ ಅವಿರೋಧ ಆಯ್ಕೆಯಲ್ಲಿ ಸಹಕರಿಸಿದಂಥ ನಮ್ಮೆಲ್ಲ ನಾಯಕರುಗಳು, ಆಂಜನಪ್ಪನವರು ಇರ್ಬೋದು, ನಮ್ಮ ಎಲ್ಲ ನಾಯಕರು, ವಿಶ್ವನಾಥ್ ರೆಡ್ಡಿ ಅವರು ಎಲ್ಲರೂ ಸಹಕಾರ ಇದರಲ್ಲಿ ಮಾಡಿದ್ದಾರೆ. ಮತ್ತು ಎಲ್ಲ ಪಂಚಾಯತಿಗಳಿಂದನೂ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಗೆಲ್ಲಿಸಿದ್ದಾರೆ. ಏನು ಈಗ ಗೆದ್ದಂಥ ನಿರ್ದೇಶಕರುಗಳು ನಮ್ಮ ರೇಷ್ಮೆ ಸಹಕಾರ ಸಂಘದ ಮುಂದಿನ ದಿನಗಳಲ್ಲಿ ಇನ್ನೂ ರೈತರಿಗೆ ಹೆಚ್ಚಿನ ಸೇವೆ ಒದಗಿಸಲಿ. ಬ್ಯಾಂಕು ತುಂಬ ಚೆನ್ನಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವರ ಶ್ರಮವಹಿಸಿ ಕೆಲಸ ಮಾಡಲಿ. ಬ್ಯಾಂಕನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ, ಈ ದಿನ ಇಲ್ಲಿ ಬಂದು ಎಲ್ಲ ಮತದಾನ ಮಾಡಿರ್ತಕ್ಕಂಥ ನಮ್ಮ ರೈತರಿಗೆ, ಮತ ಬಾಂಧವರಿಗೆ ನಾನು ಮತ್ತು ನಮ್ಮೆಲ್ಲ ನಾಯಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತೇನು ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಚುನಾವಣೆ ನಡೆದಿದೆ. ಕಳೆದ 3 ಬಾರಿಯಿಂದ ನಮ್ಮ BJP ಬೆಂಬಲಿತ ಅಭ್ಯರ್ಥಿಗಳು ಸತತವಾಗಿ ಗೆಲ್ತಾ ಇದ್ದಾರೆ. ಕಳೆದ ಬಾರಿನ ನಾನು ಹೇಳಿದೆ ಇಲ್ಲಿ ಕಾಂಗ್ರೆಸ್ ಧೂಳಿಪಟ ಅಂತ. ಈ ಸಲನೂ ಇಲ್ಲಿ ಹೇಳಿ ಹೆಸರಿಲ್ಲ, ಕಾಂಗ್ರೆಸ್ ಅವ್ರು ಯಾರು ಇಲ್ಲಿ ಹಾಕೂ ಇಲ್ಲ. ಇದು ಸಂಪೂರ್ಣ BJP ಬೆಂಬಲಿತ ಅಭ್ಯರ್ಥಿಗಳ ಒಂದು ಸಹಕಾರ ಸಂಘ ಆಗಿದೆ. ಇಲ್ಲಿ ನಮ್ಮಲ್ಲಿ ಕೆಲವು ಸಣ್ಣ ತಪ್ಪು ಮಾಹಿತಿಗಳಿಂದ ಇವತ್ತು ಈ ಚುನಾವಣೆ 2 ಸ್ಥಾನಕ್ಕೆ ನಡೆದಿದೆ. ಸಮಯಾಭಾವದ ಕೊರತೆ, 2 ಕ್ಯಾಂಡಿಡೇಟ್ಗಳು ವಾಪಸ್ ತಗೊಳ್ಳಿಕ್ಕೆ ಸಮಯ ಸಾಕಾಗಿಲ್ಲ. ಕೊನೆಗೆ ಅವರನ್ನು ಕಣದಿಂದ ನಿವೃತ್ತಗೊಳಿಸಿದ್ದೀವಿ. ಆದರೆ ಚುನಾವಣಾ ಕಾನೂನು ಪ್ರಕಾರ ಏನು ಆ 2 ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು, ಅದು ನಾಮಕಾವಸ್ಥೆ ಚುನಾವಣೆ ನಡೆದಿದೆ. 12ಕ್ಕೆ 12 ಆ್ಯಕ್ಚುಲಾಗಿ ಇನಾನಮಸ್ ಆಗಿದೆ. 2 ವಾಪಸ್ ತಗೊಳ್ಳೋಕ್ಕೆ ಸಮಯ ಸಾಕಾಗಿಲ್ಲ ಅನ್ನೋ ಕಾರಣಕ್ಕೆ ಚುನಾವಣೆ ನಡೆದಿದೆ. ತುಂಬ ಚೆನ್ನಾಗಿ ನಮ್ಮ ಸೊಸೈಟಿ ನಡೀತಾ ಇದೆ. ಇಲ್ಲಿ ಯಾವುದೇ ಭ್ರಷ್ಟಾಚಾರಗಳೇನಿಲ್ಲ. ಜನಗಳಿಗೆ ಅನುಕೂಲಗಳಾಗ್ತಾ ಇದೆ. ಜನೌಷಧಿ ಕೇಂದ್ರ ಆಗ್ತಾ ಇದೆ. ಸುಮಾರು 4 ಕಡೆ ಬ್ಯಾಂಕ್ನ ಸೇವೆಯನ್ನು 5 ಕಡೆ ಬ್ಯಾಂಕ್ನ ಸೇವೆಯನ್ನು ವಿಸ್ತರಣೆ ಮಾಡಿದ್ದಾರೆ. ಈ ಸಲ ಇನ್ನೂ 3 ಕಡೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಅವ್ರು ಹಾಕ್ಕೊಂಡಿದ್ದಾರೆ. ಚಿನ್ನದ ಸಾಲ ಇರ್ಬೋದು, ಕೃಷಿ ಸಾಲ ಇರ್ಬೋದು, ಸಣ್ಣ ಪುಟ್ಟ ಸಾಲಗಳು ನಮ್ಮ ಸೊಸೈಟಿಯಿಂದ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು, ಇನ್ನೂ ಹೆಚ್ಚಿನ ಜನೌಷಧಿ ಕೇಂದ್ರಗಳನ್ನು ಬಡವರಿಗೆ ಕೆಲಸಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಈಗ ಬಂದಿರತಕ್ಕಂಥ ಹೊಸ ತಂಡ, ಹೊಸ ಆದಾಗಿ ಆಗ್ತಕ್ಕಂಥ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅಲ್ಲ, ಇಲ್ಲಿ ಯಾಕೆ ಕಾಂಗ್ರೆಸ್ ಅವರು ಸ್ಪರ್ಧೆ ಮಾಡಿಲ್ಲ ಅಂತಂದರೆ,
ಅವರ ಇಲ್ಲಿರ್ತಕ್ಕಂಥ ಸದಸ್ಯರ ಬೆಂಬಲ ಕೂಡ ಬಿ ಜೆ ಪಿಯವರಿಗೆ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಬಿ ಜೆ ಪಿ ತಂಡವನ್ನು ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವ್ರಿಗೆ ಯಾರಿಗೂ ವಿಶ್ವಾಸ ಇಲ್ಲದೆ ಅವ್ರು ಯಾರು ಇಲ್ಲಿ ಹೌದು ಈಗ ನಿಂತಿದ್ರೆ ಗ್ಯಾರಂಟಿ ಅವ್ರು ಯಾರು ಗೆಲ್ತಾ ಇರಲಿಲ್ಲ. ಅದೇ ಕಾರಣಕ್ಕೆ ಅವಮಾನ ಯಾಕೆ ಅಂತ ಅವ್ರು ಯಾರು ನಿಂತಿಲ್ಲ ಅಷ್ಟೇ. ನಿಂತಿರೋರಿಗೆಲ್ಲ ಒಳ್ಳೇದಾಗಲಿ, ಗೆದ್ದಿರೋರ್ಗೂ ಒಳ್ಳೇದಾಗಲಿ. ಈ ಚುನಾವಣೆಗೆ ಸಹಕಾರ ಮಾಡಿದಂಥ ನಮ್ಮ ಸರ್ಜಾಪುರ ಹೋಬಳಿಯ ಎಲ್ಲ ನಾಯಕರಿಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದ ತಿಳಿಸ್ತೇನೆ. ಧನ್ಯವಾದ. 2025 ರೇಷ್ಮೆ ಬೆಳೆಗಾರರ ರೈತ ಸೇವಾ ಸಹಕಾರ ಸಂಘ ಸರ್ಜಾಪುರದ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳಾಗಿದ್ದು ಅದರಲ್ಲಿ 10 ಜನಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇನ್ನುಳಿದ 2 ಸದಸ್ಯರುಗಳಿಗೆ ಈ ದಿನ ಚುನಾವಣೆ ನಡೆದಿದ್ದು, ಈ ಚುನಾವಣೆ ನಡೀತಾ ಇದೆ. ಎಲ್ಲ ಒಂದು ಮತ ಇರುವಂಥ 3000 ಸದಸ್ಯರುಗಳು ಓಟಿರೋರು ಅವರಾಗವರೇ ವಾಲಂಟಿಯರಾಗಿ ಬಂದು ಒಂದು ತುಂಬ ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ತುಂಬ ಖುಷಿ ತರೋಂಥದ್ದು. ಮತ್ತು ಈ ಸಂಸ್ಥೆಗೆ ನನ್ನನ್ನು ವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳಿಗೂ, ತಿಂಡ್ಲು ಗ್ರಾಮದ ಮುಖಂಡರಿಗೂ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲರಿಗೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಒಂದು ಸ್ಥಾನ ಕೊಡುತ್ತೆ ಅಂತಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಅದು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಈ ಸ್ಥಾನವನ್ನು ಕೊಟ್ಟಿರೋದಕ್ಕೆ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಸರ್ಜಾಪುರದೊಳಗೆ ಏನು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಎಲೆಕ್ಷನ್ ನಡೀತಾ ಐತೆ. 10 ಇನಾಮಿನೇಷನ್ ಆಗೈತೆ, 2ಕ್ಕೆ ಮಾತ್ರ ಎಲೆಕ್ಷನ್ ನಡೀತಾ ಇರೋದು. ಈ 2 ಕ್ಯಾಂಡಿಡೇಟ್ಗಳಿದ್ದಾರೆ. ಒಬ್ರಿಗೆ ಆಟೋ ಗುರ್ತು, ಒಬ್ಬರು ಹೊಲಿಗೆ ಯಂತ್ರ ಗುರ್ತು. ಏನಪ್ಪ ಅದಕ್ಕೆ ಈ ಜನ ಓಟ್ ಹಾಕ್ತಾ ಇದ್ದಾರೆ ಇವತ್ತು. ಆದ್ದರಿಂದ ನಾವು ಫಸ್ಟು ಅಧ್ಯಕ್ಷರಾಗಿದ್ವಿ. ನಮ್ಮ ಅಧ್ಯಕ್ಷತೆ ಒಳಗೆ ನೆರಗಾ ಬ್ರಾಂಚು ಇನಾಗ್ರೇಷನ್ ಮಾಡಿ ಅಲ್ಲೇ ಒಂದು ಬ್ರಾಂಚ್ ಕಟ್ಟಿ ಇನಾಗ್ರೇಷನ್ ಮಾಡಿದ್ವಿ. ದೊಡ್ಡ ತಿನ್ಸಂದ್ರ ರೇಷನ್ ಪಾಯಿಂಟ್ಗೆ ಇನಾಗ್ರೇಷನ್ ಮಾಡಿದ್ದೀವಿ. 3,25,00,000 ಲಾಭ ತೋರಿಸಿದ್ವಿ ನಾವು ನಮ್ಮ ಅಧ್ಯಕ್ಷತೆ ಒಳಗೆ. ಇನ್ನು ಮುಂದೆ ಇವಾಗಿರೋ ಡೈರೆಕ್ಟರ್ ಆಗಿರೋ ಹೊಸದಾಗಿ ಅವ್ರು ಇನ್ನೂ ಬೆಳೆಸ್ಕೊಂಡೋಗಿ ಇನ್ನೂ ಜಾಸ್ತಿ ಲಾಭಾಂಶ ತೋರಿಸಿ ಇನ್ನೂ ಆಗಬೇಕು ಅಂತೇಳಿ ನಮ್ಮ ಆರೈಕೆ. ರೇಷ್ಮೆ ಬೆಳೆಗಾರರ ಸಂಘದ ಏನು ಚುನಾವಣೆ ಇವತ್ತು ಸರ್ಜಾಪುರದಲ್ಲಿ ವಿಶೇಷವಾಗಿ ಇಡೀ ಸರ್ಜಾಪುರ ಹೋಬಳಿಯ ಎಲ್ಲ ಮತದಾರ ಬಂಧುಗಳು ಇವತ್ತು ಇಡೀ ರೇಷ್ಮೆ ಬೆಳೆಗಾರರ ಸಂಘನ ಅಭಿವೃದ್ಧಿಯತ್ತ 15 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರುಗಳು ಕೂಡ ನಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ 10 ಜನ ಈಗಾಗಲೇ ಇನಾಮಿನೇಟ್ ಆಗಿದ್ದಾರೆ. ಲಾಸ್ಟ್ ಕಳೆಗಳಿಗೆಯಲ್ಲಿ ಒಂದು ಸಮಯದ ಅಭಾವದಿಂದ 2 ನಾಮಿನೇಷನನ್ನು ವಾಪಸ್ ತಗೊಳ್ಳದೇ ಇದ್ದಿದ್ದಂಥ ಕಾರಣ ಇವತ್ತು ಚುನಾವಣೆ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಶ್ವೇತಾ ರಾಘವೇಂದ್ರ ಅವರು ಮತ್ತು ವೆಂಕಟೇಶ್ರವರು BCM ಅಭ್ಯರ್ಥಿ ಮತ್ತು SC ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈಗಾಗಲೇ ಚುನಾವಣೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಅವರು ಕೂಡ ಗೆಲ್ಲುವಂಥ ಮುನ್ಸೂಚನೆಗಳು ಇಡೀ ಕಾರ್ಯಕರ್ತರಲ್ಲಿದೆ. ಜೊತೆಯಲ್ಲಿ ಎಲ್ಲ ಮತದಾರ ಬಂಧುಗಳು ಏನು 3,000 ಮತದಾರರಿದ್ದಾರೆ ಅವರೆಲ್ಲ ಕೂಡ ಬಂದು ವಾಲಂಟ್ರಿಯಾಗಿ ಅವರೇ ನೋಡಿ ಭಾರತೀಯ ಜನತಾ ಪಕ್ಷದ ಏನು ಯಾವ ರೀತಿ ಆಡಳಿತ ನಡೆಸುತ್ತೆ ಮತ್ತು ಸೊಸೈಟಿಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿದರ್ಶನ. ಇವತ್ತು ಎಲ್ಲ ಜನ ಬಂದು ಅವರಂತೆ ವಾಲಂಟ್ರಿಯಾಗಿ ಬಂದು ಮತವನ್ನು ಹಾಕ್ತಾ ಇದ್ದಾರೆ. ಯಾರಿಗೂ ಕೂಡ ದುಡ್ಡನ್ನು ಆಮಿಷ ಕೂಡ ಯಾರಿಗೂ ನೀಡಿಲ್ಲ. ವಿಶೇಷವಾಗಿ ಕಳೆದ 15 ವರ್ಷಗಳ ಹಿಂದೆ ಆ ಒಂದು ಸೊಸೈಟಿ ಇದೆ ಅಂತ ಕೂಡ ಯಾರಿಗೂ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಆಡಳಿತಾವಧಿಯಲ್ಲಿ ಅನೇಕ ಹಗರಣಗಳು ಅಲ್ಲಿರ್ತಕ್ಕಂಥಲ್ಲಿ ಲಾಸ್ ಇತ್ತು, ಎಲ್ಲ ಅಲ್ಲಿ ಬ್ಯಾಂಕು ದಿವಾಳಿಯಾಗಿತ್ತು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರುಗಳು ಅಲ್ಲಿ ಗೆದ್ದು ಅಧ್ಯಕ್ಷರಾದ ಮೇಲೆ ಇಡೀ ಆಡಳಿತ ಮಂಡಳಿಯ ವ್ಯವಸ್ಥೆಯೇ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗಿ ಒಂದು ಹೈಟೆಕ್ ಬ್ಯಾಂಕನ್ನು ಮಾಡಿದ್ದಾರೆ. ಈಗಾಗಲೇ ಬಸ್ ಸ್ಟ್ಯಾಂಡಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಅನೇಕ ಬ್ರಾಂಚ್ಗಳು ಮಾಡಿದ್ದಾರೆ. ಮುತ್ತನಲ್ಲೂರು ಇರ್ಬೋದು, ದೊಮ್ಸಂದ್ರ ಇರ್ಬೋದು, ಮುಗಳೂರು ಇರ್ಬೋದು, ಅನೇಕ ಬ್ರಾಂಚ್ಗಳನ್ನು ಮಾಡಿ ಜನರಿಗೆ ರೈತರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಅನೇಕರಿಗೆ ಲೋನ್ ಕೊಟ್ಟು ಇವತ್ತು 180 ಕೋಟಿಗಿಂತ ಅತಿ ಹೆಚ್ಚು ಟರ್ನ್ ಓವರನ್ನು ಮಾಡುವಂಥ ಒಂದು ಬ್ಯಾಂಕ್ ಆಗಿದೆ. ಒಂದು ಉನ್ನತ ಮಟ್ಟದಲ್ಲಿದೆ. ಇದೇ ರೀತಿಯಾಗಿ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅದೇ ರೀತಿ ಏನು 15 ವರ್ಷದಿಂದ ಏನು ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇವರು ಕೂಡ ಮುನ್ನಡೆಸ್ಕೊಂಡು ಆ ಬ್ಯಾಂಕಿನ ಒಂದು ಲಾಭವನ್ನು ಅತಿ ಹೆಚ್ಚು ಇನ್ನು ರೈತರಿಗೆ ಉಪಯೋಗ ನಿಟ್ಟಿನಲ್ಲಿ ಮತ್ತು ರೈತರು ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆಲ್ಲ ಕೂಡ ಲೋನ್ ಕೊಡುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಸಹಾಯ ಹಸ್ತ ನೀಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಕೋರ್ತೀನಿ. ಈ ಚುನಾವಣೆ ಈ ಸಹಕಾರ ಸಂಘದ ಬ್ಯಾಂಕು ಸುಮಾರು 200 ಕೋಟಿ ಲಾಭದಲ್ಲಿದೆ. ಕರ್ನಾಟಕದಲ್ಲೇ 3ನೇ ಸ್ಥಾನದಲ್ಲಿದೆ. ವಹಿವಾಟು ಟೋಟಲ್ 200 ಕೋಟಿ ವಹಿವಾಟಿದೆ. ರಾಜ್ಯದಲ್ಲೇ 3ನೇ ಸ್ಥಾನದಲ್ಲಿದೆ. ಇರ್ತಕ್ಕಂಥ ಇದನ್ನ ಈಗ ನೂತನವಾಗಿ 10 ಜನ ಇನಾಮಿನೇಟ್ಸ್ ಆಗಿದ್ದಾರೆ. ಇನ್ನು 2ರಿಗೆ ದಿನ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಗೆಲ್ತಕ್ಕಂಥ 12 ಜನ ಹೊಸ ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸ್ತಾ, ಈ ನಮ್ಮ ಎ ನಾರಾಯಣ ಸ್ವಾಮಣ್ಣ ಹಾಗೂ ಆಂಜನೇಯಣ್ಣ ಹಾಗೂ ಜಿಲ್ಲಾ ಪಂಚಾಯತಿ ಮುನರಾಜಣ್ಣ ಅವ್ರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಚುನಾವಣೆಗೆ ಈ ದಿನ ಇವರು ವೋಟರ್ಸು ತುಂಬ ಜನ ಬಂದು ವೋಟ್ ಹಾಕ್ತಾ ಇದ್ದಾರೆ.
ವೋಟ್ ಆಗ್ತಾ ಇರ್ತಕ್ಕಂಥ ಎಲ್ಲ ವೋಟರ್ಸ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂದು ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ. ಈಗಾಗಲೇ ಚುನಾವಣೆಯಲ್ಲಿ 10 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಒಂದು SC ಮತ್ತು ಹಿಂದುಳಿದ ವರ್ಗಗಳ 2 ಸ್ಥಾನಗಳಿಗೆ ಚುನಾವಣೆ ನಡೀತೈತೆ. 2 ಸ್ಥಾನದಲ್ಲೂ ಸಹ 4 ಜನ ಭಾರತೀಯ ಜನತಾ ಪಾರ್ಟಿಯವರು ಇರೋದ್ರಿಂದ ಅವಿರೋಧವಾಗಿ ಇಲ್ಲೂ ಮಾತುಕತೆ ಮುಗಿದಿದೆ. ಶಾಸ್ತ್ರಕ್ಕೆ ಇಲ್ಲಿ ಮತದಾನ ಆಗ್ತಾಯಿದೆ. 2 ಜನ ಭಾರತೀಯ ಜನತಾ ಪಾರ್ಟಿಯವರು ಗೆಲ್ತಾರೆ. ಈಗಾಗಲೇ ಸುಮಾರು 15 ವರ್ಷದಿಂದ ಈ ಒಂದು ಸರ್ಜಾಪುರ VSSನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಧ್ಯಕ್ಷರಾಗಿ ತುಂಬ ಚೆನ್ನಾಗಿ ಇವತ್ತು ಸೊಸೈಟಿ ನಡೆಸ್ಕೊಂಡ್ಬಂದಿದ್ದಾರೆ. ಇವತ್ತು ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಪ್ರತಿ ವರ್ಷ 2 ರಿಂದ 3 ಕೋಟಿಗೂ ಹೆಚ್ಚು ಲಾಭ ಗಳಿಸುವಂಥ ಹಂತಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ತೊಗೊಂಬಂದಿದ್ದಾರೆ. ಇನ್ನು ಮುಂದಿನ ಒಂದು ಆಡಳಿತ ಮಂಡಳಿಯವರು ಸಹ ಇದನ್ನು ಈ ಸರ್ಜಾಪುರ VSSN ಬ್ಯಾಂಕ್ನ ತುಂಬ ಚೆನ್ನಾಗಿ ನಡೆಸಿ ರಾಜ್ಯದಲ್ಲೇ ಉತ್ತಮ ಒಂದು VSSN ಬ್ಯಾಂಕಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮಗಿದೆ. ಇವತ್ತು ಆನೇಕಲ್ ನಮ್ಮ ತಾಲೂಕಲ್ಲಿ ಹತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಬಿಟ್ಟರೆ 2ನೇದು ಸರ್ಜಾಪುರ ರೇಷ್ಮೆ ಸಹಕಾರ ಸಂಘ ಇದೆ. ಇದನ್ನು ಇನ್ನೂ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮಸ್ಕಾರ. ಏನು ಇವತ್ತಿನ ದಿನ ಸರ್ಜಾಪುರದಲ್ಲಿ ರೇಷ್ಮೆ ಬೆಳೆಗಾರರ ಸಂಘ VSN ಕೋಆಪರೇಟಿವ್ ಸೊಸೈಟಿದೆ ಚುನಾವಣೆ ನಡೀತಾ ಇದೆ. ಆಲ್ರೆಡಿ ಈ ಹಿಂದೆ ಅವಿರೋಧವಾಗಿ 10 ಜನ ಭಾರತೀಯ ಜನತಾ ಪಾರ್ಟಿಯ ಸಿಂಡಿಕೇಟ್ನಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 2 ಸ್ಥಾನಗಳಿಗೆ ಮಾತ್ರ ಈ ದಿನ ಚುನಾವಣೆ ನಡೀತಾ ಇದೆ. ಹಾಗಾಗಿ ಅದು ಅವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿಲ್ಲ. ಹಾಗಾಗಿ ಸಿಂಡಿಕೇಟಿಂದ ಶ್ವೇತಾ ರಾಘವೇಂದ್ರ ಅವರು ಮತ್ತು ವೆಂಕಟೇಶ್ ಅನ್ನೋ ಅಭ್ಯರ್ಥಿ ಚುನಾವಣೆ ಕಣದಲ್ಲವ್ರೆ. ಈಗಾಗಲೇ ಗೆಲ್ತಾರೆ. ಗೆದ್ದಂಥ ಎಲ್ಲರೂ ಸಹಕಾರ ಕೊಟ್ಟು ಇಲ್ಲಿನ ರೇಷ್ಮೆ ಬೆಳೆಗಾರರು ಮತವನ್ನು ನೀಡಿದ್ದಾರೆ. ಏನು 12 ಜನರ ಸದಸ್ಯರ ಒಂದು ಈ ರೇಷ್ಮೆ ಬೆಳೆಗಾರರ ಸಂಘದಲ್ಲಿದ್ದು ಯಾರು ಅವ್ರಿಗೆ ಮತವನ್ನು ರೇಷ್ಮೆ ರೈತರು ಮತವನ್ನು ಕೊಟ್ಟವ್ರೆ ಅವರಿಗೆ ಒಳ್ಳೆಯ ಒಂದು ಅವ್ರಿಗೆ ಬೇಕಾದಂಥ ವ್ಯವಸ್ಥಿತವಾಗಿ ಅವ್ರು ಒಳ್ಳೆಯದಾಗಿ ನಡ್ಕೊಳ್ಳಿ ಅಂತೇಳಿ ಎಲ್ಲ ಸದಸ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ 10 ವರ್ಷದಿಂದ ಸಹ ಸಿಂಡಿಕೇಟ್ನ ಭಾರತೀಯ ಜನತಾ ಪಾರ್ಟಿಯ ಸಿಂಡಿಕೇಟ್ನ ಸದಸ್ಯರೇ ಆಗಿದ್ದರು, ಅಧ್ಯಕ್ಷರು ಆಗಿದ್ದರು. ಹಾಗಾಗಿ ಮತ್ತೊಮ್ಮೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಮತ್ತು ಚುನಾವಣೆಯಲ್ಲಿ ನಿಂತಂಥ ಶ್ವೇತಾ ರಾಘವೇಂದ್ರ ಮತ್ತು ವೆಂಕಟೇಶ್ ಅವ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ. 1976ರಲ್ಲಿ ಸ್ಥಾಪನೆಯಾದಂಥ ಕೋಆಪರೇಟಿವ್ ಸರ್ಜಾಪುರ ಸಹಕಾರ ಬ್ಯಾಂಕು ಇವತ್ತು ತುಂಬ 100-150 ಕೋಟಿ ಟ್ರಾನ್ಸಾಕ್ಷನ್ ಹೊಂದಿರುವಂಥ ಸಹಕಾರ ಬ್ಯಾಂಕ್ ಆಗಿದೆ. ಎಲ್ಲ ರೈತರ ಸಹಕಾರ, ಠೇವಣಿದಾರರು ಎಲ್ಲ ದುಡ್ಡಿಟ್ಟು ಇವತ್ತು ತುಂಬ ಚೆನ್ನಾಗಿ 15-20 ವರ್ಷಗಳಿಂದ ತುಂಬ ಚೆನ್ನಾಗಿ ಸೊಸೈಟಿ ನಡ್ಕೊಂಡು ಹೋಗ್ತಾ ಇದೆ. ರೈತರಿಗೂ ಅನುಕೂಲ ಆಗಬೇಕಿದೆ. ಯಾವುದೋ ರಾಜಕಾರಣ ಮಾಡೋದೇನೂ ಇಲ್ಲ. ಎಲ್ಲ ರೈತರಿಗೂ ಒಳ್ಳೇದಾಗಬೇಕು. ಅಲ್ಲಿ ಗೋಲ್ಡ್ ಲೋನು ಮತ್ತೊಂದು ಎಲ್ಲನೂ ಈಗ ಶೀಘ್ರದಲ್ಲಿ ಗೋಲ್ಡ್ ಲೋನ್ಗೆ ಹೋದರೆ 10-15 ನಿಮಿಷದಲ್ಲಿ ನಮ್ಗೆ ಗೋಲ್ಡ್ ಲೋನ್ ಸಿಗುತ್ತೆ. ಮತ್ತು ರೈತರಿಗೆ ಉಪಯೋಗ ಆಗೋದು ಕೋಆಪರೇಟಿವ್ ಸೊಸೈಟಿ 3%, 4%ಅಲ್ಲಿ ಇಂಟ್ರೆಸ್ಟ್ ಸರ್ಕಾರ ಏನು ಘೋಷಣೆ ಮಾಡಿದೆ 2ರಿಂದ 3%ಅಲ್ಲಿ ರೈತರಿಗೆ ಇವತ್ತು ಲೋನ್ ಸಿಗ್ತಾಯಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರೈತರು ಎಲ್ಲರೂ ಉಪಯೋಗಿಸ್ಕೋಬೇಕು. ರಾಜಕಾರಣ ಮಾಡೋದೇನಿಲ್ಲ. ಈಗ 10 ಇನಾಮಿನೇಷನ್ ಆಗಿದೆ, ಇನ್ನು 2 ಇದೆ. ಇದು ಸಿಂಪಲ್ ಆಗಿದೆ. ಎಲೆಕ್ಷನ್ ಏನಿಲ್ಲ. ಒಳ್ಳೆಯದಾಗಲಿ. ಎಲ್ಲರೂ ರೈತರು ಒಳ್ಳೆಯದಾಗಬೇಕು ಅಷ್ಟೇ. ರೇಷ್ಮೆ ಬೆಳೆಗಾರರ ಸಂಘದ 12 ಜನ ಹೊಸದಾಗಿ ಆಯ್ಕೆಯಾಗುವಂತಹ ನಿರ್ದೇಶಕರಿಗೆ ಶುಭವಾಗಲಿ. ಮುಂದಿನ 5 ವರ್ಷಗಳು ಸಂಘವನ್ನು ಉತ್ತಮ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡಲಿ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಒಳ್ಳೆ ಕೆಲಸ ಮಾಡಲಿ ಅಂತ ಈ ಮೂಲಕ ಕೋರ್ತೇನೆ. ನಮಸ್ಕಾರ. ರೈತರ ಸಂಘ ಸೇವಾ ಸಂಘ ಇದರಿಂದ ನಾವು ನೇಮಕ ಆಗಿದ್ದೀವಿ. ಅಂದರೆ ನಾಮಿನೇಷನ್ ಹಾಕಿದ್ದು ಈ ನಾಮಿನೇಷನ್ ಇದು ಮಾಡಿಕೊಂಡು ಏನು ಎಲ್ಲರೂ ಸೇರಿ ನಮಗೆ ಇದೊಂದು ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀವಿ.